ಟಾಲಿವುಡ್ನ ಮಾಸ್ ಮಹಾರಾಜ ರವಿತೇಜ ಮತ್ತೆ ಬಾಕ್ಸ್ ಆಫೀಸ್ನಲ್ಲಿ ತನ್ನ ಹಳೆಯ ಮಾಸ್ ಪವರ್ ತೋರಿಸಲು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಶಿವ ನಿರ್ಮಾಣ ನಿರ್ದೇಶನದ ಬಹು ನಿರೀಕ್ಷಿತ ಇರುಮುಡಿ ಸಿನಿಮಾ ಆಗಸ್ಟ್ 21ರಂದು ತೆರೆಗೆ ಬರಲು ಸಜ್ಜಾಗಿದೆ. ಬಿಡುಗಡೆಗೂ ಮುನ್ನವೇ ಅಡ್ವಾನ್ಸ್ ಬುಕಿಂಗ್ನಲ್ಲಿ ಭರ್ಜರಿ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ಳುತ್ತಿದೆ. ಟ್ರೇಡ್ ವಲಯದಲ್ಲಿ ಹರಿದಾಡುತ್ತಿರುವ ಮಾಹಿತಿ ಪ್ರಕಾರ ಸಿನಿಮಾದ ವರ್ಲ್ಡ್ ವೈಡ್ ಅಡ್ವಾನ್ಸ್ ಬುಕಿಂಗ್ಸ್ ಈಗಾಗಲೇ 7 ಕೋಟಿ ಗಡಿ ದಾಟಿದೆ. ಇನ್ನು ಭಾರತದ ಅಡ್ವಾನ್ಸ್ ಬುಕಿಂಗ್ ಕೂಡ 4 ಕೋಟಿಗೂ ಹೆಚ್ಚು ಮೊತ್ತ ತಲುಪಿದೆ. ಇದರಲ್ಲಿ ಹೈದರಾಬಾದ್ನ ಕೊಡುಗೆ ವಿಶೇಷವಾಗಿದೆ. ಒಂದೇ ನಗರದಿಂದ ಸುಮಾರು 2 ಕೋಟಿ ಅಡ್ವಾನ್ಸ್ ಬುಕಿಂಗ್ ಆಗಿದೆ. ಮತ್ತೊಂದೆಡೆ ಓವರ್ಸೀಸ್ನಲ್ಲೂ ಸಿನಿಮಾಗೆ ಉತ್ತಮ ಬೇಡಿಕೆ ಕಂಡು ಬಂದಿದ್ದು, ಓವರ್ಸೀಸ್ನಲ್ಲಿ 300K ಅಂದರೆ ಸುಮಾರು 3 ಕೋಟಿಯಷ್ಟು ಅಡ್ವಾನ್ಸ್ ಸೇಲ್ಸ್ ದಾಟಿದೆ ಎನ್ನಲಾಗ್ತಿದೆ. ಈ ಸಂಖ್ಯೆಗಳು ನಿಜಕ್ಕೂ ರವಿತೇಜ ಅಭಿಮಾನಿಗಳಿಗೆ ದೊಡ್ಡ ಬೂಸ್ಟ್ ಸಿಕ್ಕಂತಾಗಿದೆ. ಇರುಮುಡಿ ಸಿನಿಮಾದ ವಿಶೇಷತೆ ಕೇವಲ ರವಿತೇಜ ಅವರ ಮಾಸ್ ಇಮೇಜ್ ಮಾತ್ರವಲ್ಲ. ಶಿವ ನಿರ್ದೇಶನದಲ್ಲಿ ಮೂಡಿಬಂದಿರುವ ಈ ಚಿತ್ರ ಫ್ಯಾಮಿಲಿ ಎಮೋಷನ್ಸ್ ಹಾಗೂ ಅಯ್ಯಪ್ಪ ಭಕ್ತಿ ಹಿನ್ನೆಲೆಯನ್ನು ಒಳಗೊಂಡ ಕಥೆಯಾಗಿದೆ. ವಿಶೇಷವಾಗಿ ತಂದೆ ಮಗಳ ಬಾಂಧವ್ಯ ಸಿನಿಮಾದ ಪ್ರಮುಖ ಅಂಶವಾಗಿದೆ. ಸಾಮಾನ್ಯವಾಗಿ ಮಾಸ್ ಮತ್ತು ಆ್ಯಕ್ಷನ್ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವ ರವಿತೇಜ ಇಲ್ಲಿ ಹೆಚ್ಚು ಭಾವನಾತ್ಮಕ ಹಾಗೂ ವಿಭಿನ್ನ ಶೇಡ್ನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಸಿನಿಮಾದ ಮೇಲಿನ ನಿರೀಕ್ಷೆಯನ್ನು ಇನ್ನಷ್ಟು ಹೆಚ್ಚಿಸಿದೆ. ಚಿತ್ರದಲ್ಲಿ ರವಿತೇಜ ಜೊತೆಗೆ ಪ್ರಿಯಾ ಭವಾನಿ ಶಂಕರ್, ಸಾಯಿ ಕುಮಾರ್ ಹಾಗೂ ಬೇಬಿ ನಕ್ಷತ್ರ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಕತೆ, ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಗಳ ಜವಾಬ್ದಾರಿಯನ್ನು ಶಿವ ವಹಿಸಿಕೊಂಡಿದ್ದಾರೆ. ಮೈತ್ರಿ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ನವೀನ್ ಮತ್ತು ವೈ ರವಿಶಂಕರ್ ಚಿತ್ರವನ್ನು ನಿರ್ಮಿಸಿದ್ದಾರೆ. ಸಂಗೀತವನ್ನು ಜಿ.ವಿ. ಪ್ರಕಾಶ್ ಅವರು ನೀಡಿದ್ದು, ವಿಷ್ಣು ಶರ್ಮಾ ಅವರ DOP ಹಾಗೂ ಪ್ರವೀಣ್ ಪುಡಿ ಅವರ ಎಡಿಟಿಂಗ್ ಅನ್ನು ನಿರ್ವಹಿಸಿದ್ದಾರೆ. ಆದರೆ ಇರುಮುಡಿ ರವಿತೇಜ ಅವರಿಗೆ ಇಷ್ಟು ದೊಡ್ಡ ನಿರೀಕ್ಷೆಯ ಸಿನಿಮಾ ಆಗಲು ಮತ್ತೊಂದು ಪ್ರಮುಖ ಕಾರಣವಿದೆ. ಕಳೆದ ಕೆಲವು ವರ್ಷಗಳಿಂದ ಮಾಸ್ ಮಹಾರಾಜಗೆ ಬಾಕ್ಸ್ ಆಫೀಸ್ನಲ್ಲಿ ನಿರೀಕ್ಷಿತ ಯಶಸ್ಸು ಸಿಗುತ್ತಿಲ್ಲ. ರಾವಣಾಸುರ, ಟೈಗರ್ ನಾಗೇಶ್ವರ ರಾವ್, ಈಗಲ್, ಮಿಸ್ಟರ್ ಬಚ್ಚನ್ ಸೇರಿದಂತೆ ಹಲವು ಸಿನಿಮಾಗಳು ನಿರೀಕ್ಷಿತ ಮಟ್ಟದ ಪ್ರದರ್ಶನ ನೀಡಲಿಲ್ಲ. 2025ರ ಮಾಸ್ ಜಾತ್ರಾ ಕೂಡ ನಿರೀಕ್ಷೆಯನ್ನು ತಲುಪಲಿಲ್ಲ. 2026ರಲ್ಲಿ ಭರ್ತಾ ಮಹಾಶಲಿಕೂತ್ ವಿಜ್ಞಪ್ತಿ ನಂತರವೂ ರವಿತೇಜ ಅವರ ದೊಡ್ಡ ಕಂಬ್ಯಾಕ್ಗಾಗಿ ಅಭಿಮಾನಿಗಳು ಕಾಯುತ್ತಿದ್ದಾರೆ. ಇದೀಗ ಆ ಕಂಬ್ಯಾಕ್ಗೆ ಇರುಮುಡಿ ವೇದಿಕೆಯಾಗಬಹುದೇ ಎಂಬುದೇ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ವಿಶೇಷವೇನೆಂದರೆ ರವಿತೇಜ ಅವರ ಕೊನೆಯ ದೊಡ್ಡ ಯಶಸ್ಸುಗಳ ಪೈಕಿ ಕ್ರ್ಯಾಕ್ ಸಿನಿಮಾ ಪ್ರಮುಖ ಸ್ಥಾನದಲ್ಲಿದೆ. ಈಗ ಇರುಮುಡಿಯ ಅಡ್ವಾನ್ಸ್ ಬುಕಿಂಗ್ ವೇಗ ನೋಡಿದರೆ ರವಿತೇಜ ಕ್ರ್ಯಾಕ್ ಸಿನಿಮಾದ ಓಪನಿಂಗ್ ದಾಖಲೆಯನ್ನು ಅಡ್ವಾನ್ಸ್ಗಳಲ್ಲಿ ಮೀರಿಸುವ ಸಾಧ್ಯತೆ ಇದೆ ಎಂಬ ಚರ್ಚೆ ಕೂಡ ಶುರುವಾಗಿದೆ. ಆದರೆ ಅಡ್ವಾನ್ಸ್ ಬುಕಿಂಗ್ ಎಷ್ಟೇ ಜೋರಾಗಿದ್ದರೂ ಅಂತಿಮವಾಗಿ ಸಿನಿಮಾದ ಭವಿಷ್ಯವನ್ನು ಪ್ರೇಕ್ಷಕರ ಪ್ರತಿಕ್ರಿಯೆ ಮತ್ತು ವೀಕೆಂಡ್ಗಳ ಕಲೆಕ್ಷನ್ ಮೇಲೆ ನಿರ್ಧಾರವಾಗಲಿದೆ. ಶಿವ ನಿರ್ಮಾಣ ಅವರ ಫ್ಯಾಮಿಲಿ ಎಮೋಷನ್, ರವಿತೇಜ ಅವರ ಹೊಸ ಅವತಾರ, ಅಯ್ಯಪ್ಪ ಭಕ್ತಿ ಹಿನ್ನೆಲೆ ಹಾಗೂ ಭರ್ಜರಿ ಪ್ರೀ ರಿಲೀಸ್ ಹೈಪ್ ಕೂಡ ಸೇರಿ ಇರುಮುಡಿಗೆ ದೊಡ್ಡ ಓಪನಿಂಗ್ ತಂದುಕೊಡುತ್ತದೆಯೇ ಅಥವಾ ಇದು ರವಿತೇಜ ಅವರ ಬಹು ನಿರೀಕ್ಷಿತ ಬಿಗ್ ಕಂಬ್ಯಾಕ್ ಸಿನಿಮಾ ಆಗುತ್ತದೆಯೇ? ಇದಕ್ಕೆ ಉತ್ತರ ಆಗಸ್ಟ್ 21ರಿಂದ ಬಾಕ್ಸ್ ಆಫೀಸ್ನಲ್ಲಿ ಸಿಗಲಿದೆ. ಸದ್ಯಕ್ಕೆ ಮಾತ್ರ ಒಂದಂತೂ ಸ್ಪಷ್ಟ, ಫ್ಲಾಪ್ಗಳ ಸರಣಿಯ ನಂತರ ರವಿತೇಜ ಮೇಲೆ ಮತ್ತೆ ನಿರೀಕ್ಷೆ ಹೆಚ್ಚಾಗಿದೆ. ಇರುಮುಡಿ ಅಡ್ವಾನ್ಸ್ಗಳು ಮಾಸ್ ಮಹಾರಾಜಗೆ ಹೊಸ ಭರವಸೆಯ ಕಿರಣ ಮೂಡಿಸಿವೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮತ್ತು ಲೈಕ್ ಮಾಡಿ. ನಮಸ್ಕಾರ.